ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬಗೆದಷ್ಟು ಬಯಲಾಗ್ತಾ ಇದೆ ಸುಜಾತಾ ಭಟ್ ರಹಸ್ಯಗಳು. ಇಷ್ಟು ದಿನಗಳ ಕಾಲ ಹೇಳಿದ್ದೆಲ್ಲ ಸುಳ್ಳು ಅಂತ ಸುಜಾತಾ ಒಪ್ಕೊಂಡಿದ್ದಾರೆ. SIT ಮುಂದೆ ಅಸಲಿ ಸತ್ಯ ಹೇಳ್ತೇನೆ ಅಂತ ಸುಜಾತಾ ಭಟ್ ಹೇಳಿದ್ದಾರೆ. SIT ಮುಂದೆ ಅನನ್ಯ ರಹಸ್ಯಗಳು ಬಯಲಾಗತ್ತಾ? ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಡ್ತಾರಾ ಸುಜಾತಾ ಭಟ್? ಆ ಭೂ ವ್ಯಾಜ್ಯದ ಬಳಿಕ ಆದ ಬೆಳವಣಿಗೆಯನ್ನು ಅಜ್ಜಿ ಸುಜಾತಾ ಭಟ್ ಹೇಳಲಿದ್ದಾರೆ. ಇನ್ನೊಂದು ರಹಸ್ಯ ವಿಚಾರವನ್ನು ಹೇಳ್ತೀನಿ ಅಂತಿದ್ದಾರೆ ಸುಜಾತಾ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಸತ್ತಾರ್. ಈ ಸುಜಾತಾ ಭಟ್ ಅವರನ್ನ ಹಲವು ಬಾರಿ ಮಾತಾಡ್ಸಿದ್ರಿ ನೀವು. ಒಂದೊಂದು ಸಲ ಒಂದೊಂದು ಹೇಳಿಕೆ ನಾವು ನೋಡ್ತಾ ಇದ್ವಿ. ಈಗ ಅದೆಲ್ಲ ಸುಳ್ಳು ಅಂತ ಒಪ್ಕೊಂಡಿದ್ದಾರೆ. ಇದಕ್ಕೂ ಮಿಗಿಲಾದ ರಹಸ್ಯವನ್ನ SIT ಮುಂದೆ ಹೇಳ್ತೀನಿ ಅಂದಿದ್ದಾರೆ. ಇನ್ನು ಏನಿದೆ ಈ ವಿಚಾರದಲ್ಲಿ ಅಂತ ವಿಜಯ್, ಸುಜಾತಾ ಭಟ್ ಅವರು ಆಗಸ್ಟ್ 21ರಂದು ಖುದ್ದು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ವಿಚಾರವಾಗಿ ಖುದ್ದು ಸುಜಾತಾ ಭಟ್ ಅವರನ್ನು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಅವರು ಇಲ್ಲ, ಏನೊಂದು ವಿಚಾರವನ್ನ ಇಷ್ಟು ದಿನ ಏನು ಹೇಳಿದ್ದೀನಿ, ಅದರ ಹೊರತಾಗಿ ಒಂದು ವಿಚಾರ ಇದೆ, ಅದನ್ನು ಇದುವರೆಗೂ ಕೂಡ ನಾ ಮಾಧ್ಯಮದ ಮುಂದೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ, ಆ ಒಂದು ವಿಚಾರವನ್ನು SIT ಮುಂದೆ ಪ್ರಸ್ತಾಪ ಮಾಡ್ತೀನಿ ಅಂತ ಖುದ್ದು ಸುಜಾತಾ ಭಟ್ ಅವರು ನ್ಯೂಸ್ ಫಸ್ಟ್ ಕೊಟ್ಟಿರುವಂತಹ ಮಾಹಿತಿ. ಆ ವಿಚಾರ ಎಲ್ಲಿ ನಡೆಯಿತು, ಹೇಗೆ ನಡೆಯಿತು, ಯಾರಿಂದ ನಡೆಯಿತು, ಯಾವ ಸಂದರ್ಭದಲ್ಲಿ ನಡೆಯಿತು ಅನ್ನೋದನ್ನು ಕೂಡ ನಾನು SIT ಮುಂದೆ ಪ್ರಸ್ತಾಪ ಮಾಡ್ತೀನಿ. ಜೊತೆಗೆ SIT ಅಧಿಕಾರಿಗಳನ್ನು ಕೂಡ ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಮೂಲಕ ಎಲ್ಲೋ ಒಂದು ಕಡೆ ನಿಗೂಢತೆ ಜೊತೆಗೆ ಕುತೂಹಲವನ್ನು ಹುಟ್ಟುಹಾಕಿದ್ದಾರೆ. ಇದೇ ಕಾರಣಕ್ಕೆ ನಾವು ಖುದ್ದು ಸುಜಾತಾ ಭಟ್ರನ್ನು ಕೂಡ ಹಲವು ಬಾರಿ ಇದೇ ವಿಚಾರವನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಇಲ್ಲ, ಇಷ್ಟು ದಿನ ಏನು ನಿಮ್ಗೆ ಗೊತ್ತು, ಅದರ ಆಚೆಗೆ ಒಂದು ಸತ್ಯ ಇದೆ, ಆ ಒಂದು ಸತ್ಯವನ್ನು ನಾನು ಇದುವರೆಗೂ ಖುದ್ದು ನನ್ನ ಲಾಯರ್ ಜೊತೆ ಕೂಡ ನಾವು ಡಿಸ್ಕಸ್ ಮಾಡಿಲ್ಲ, ಆ ಒಂದು ವಿಚಾರವನ್ನು SIT ಅಧಿಕಾರಿಗಳ ಮುಂದೆ ಪ್ರಸ್ತಾಪ ಮಾಡ್ತೀನಿ ಅನ್ನೋ ಮೂಲಕ ಮತ್ತೆ ಕುತೂಹಲವನ್ನು ಹುಟ್ಟುಹಾಕಿದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.